ನಮಸ್ಕಾರ, ನನ್ನ ಹೆಸರು ಜೆ ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರ್ವೆಲ್ಲು. ಇದು ಬಂದು ರೋಬೋ ಬೋರ್ವೆಲ್ ಹೆಂಗೆ ಮಾಡೋದು ಅಂತ ಕಸ್ಟಮರು ಒಂದು ವಿಡಿಯೋ ಕಳಿಸಿದ್ದಾರೆ ನೋಡಿ. ಈ ಥರ ಜಾಗ ಇದ್ದರೆ ಆಗಲ್ಲ. ಹೆಂಗಾಗತ್ತೆ? ರೋಬೋ ಗಾಡಿ ಇದ್ದರೆ ಅಂಬಾಸಿಡರ್ ಕಾರು ಒಂದು ಒಳಗಡೆ ಬರಬೇಕು. ಇದರಲ್ಲಿ ಹೆಂಗೆ ಹೋಗುತ್ತೆ ಅಂಬಾಸಿಡರ್ ಕಾರು? 9 ಫೀಟ್ ಜಾಗ ಬೇಕು, ಹೈಟು 12 ಫೀಟ್ ಬೇಕು. ಇದೇ ಅವರು ವಿಡಿಯೋ ಕಳಿಸಿದ್ದಾರೆ. ಆಗತ್ತಾ? ನಮಸ್ಕಾರ, ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು ಬಟ್ ನನ್ನ ಮೈಂಡಿಗೆ ಮಾಡ್ಬೋದು ಅಂತ ಒಂದು ಐಡಿಯಾ ಬಂದಿದೆ. ಅದಕ್ಕೆ ಈ ಥರ ವೀಡಿಯೋಗಳು ಕಳಿಸಿದರೆ ನಾವು ಸೈಟ್ ಇನ್ಸ್ಪೆಕ್ಷನ್ ಮಾಡ್ಬೋದಾ ಬೇಡಣ ಅಂತ ನಾವು ಡಿಸೈಡ್ ಮಾಡ್ಬೋದು. ಫಸ್ಟೇ ಅವ್ರಿಗೆ ಹೇಳಿದ್ದೀವಿ, ಸೆಂಟ್ರ್ನಲ್ಲಿ ಫ್ರಂಟ್ನಲ್ಲಿ ಪಾಯಿಂಟ್ ಬಂದರೆ ಮಾಡ್ಬೋದು. ಅದಕ್ಕೆ ಪಾರ್ಟಿ ಒಪ್ಕೊಂಡ್ರು, ಹೆಂಗೆ ಒಂದು ಮಾಡಿಕೊಡಿ ಸರ್ ಅಂತ. ಅಷ್ಟೇ ಹೇಳಿದ್ದಾರೆ, ಬೇರೆ ಯಾವುದೂ ಹೇಳಿಲ್ಲ. ಸರಿನಾ? ಪಾಯಿಂಟ್ ಮಾಡೋಕ್ಕೆ ಹೋಗಿದ್ದೀವಿ, ನೋಡಿದ್ವಿ. ಇದು ನಾನು ವೀಡಿಯೋ ಮಾಡ್ತಾಯಿದ್ವಿ. ಫಸ್ಟ್ ಹಿಂಗೆ ತೋರಿಸ್ಬೇಕು. ಯಾವಾಗಲೂ ವೀಡಿಯೋ ಮಾಡೋದು ನಾವು ಎದುರು ಮನೆಗೆ ಬಂದುಬಿಡಬೇಕು. ಎದುರು ಮನೆಗೆ ಬಂದುಬಿಟ್ಟು ನಾವು ವೀಡಿಯೋ ಮಾಡಿದ್ರೆ ಗೊತ್ತಾಗತ್ತೆ. ಫಸ್ಟ್ ಏಟು ಮಾಡಬೇಕು, ಈ ಥರ ಅಗಲ ನೋಡಬೇಕು. 9 ಫೀಟ್ ಇದ್ದರೆ ಒಳಗಡೆ ಹೋಗೋಕ್ಕಾಗತ್ತೆ ಗಾಡಿ. ಬರೋ நமக்கு வந்து 9 அடி வேணும் சார். 4 அடி இருக்கு. 9 அடி வேணுமா? 9 அடி வேணும். 4 அடி ம். ನೋಡಿ, ಈ ವಾಲ್ ಡೆಮಾಲಿಷ್ ಮಾಡಿ, ಪಿಲ್ಲರು ಡೆಮಾಲಿಷ್ ಮಾಡಿ, ಆ ಗಿರ್ಲು ರಿಮೂವ್ ಮಾಡಿದರೆ ಫ್ರಂಟ್ನಲ್ಲಿ ಪಾಯಿಂಟ್ ಸೆಟ್ ಮಾಡ್ಬೋದು. ಅಲ್ಲಿ ಡ್ರೈನೇಜ್ ಲೈನು ಬರ್ತಾ ಇದೆ. ನಾನು ನಿಲ್ಸ್ಕೊಂಡ್ರ ಜಾಗನಲ್ಲಿ ಪಾಯಿಂಟ್ ಮಾಡಬೋದು. ಬಟ್ ನಾಟ್ ಈಸಿ, ಕಷ್ಟನೇ. ಹೊಸದಾಗಿ ಗಾಡಿಯವ್ರು ಬಂದರೆ ಒಪ್ಕೊಳ್ಳಲ್ಲ. ನಾವು ರೆಗ್ಯುಲರಾಗಿ ಪಾಯಿಂಟ್ ಕೊಡ್ತೀವಲ್ಲ, ಅವ್ರ ಹತ್ರ ಹೇಳಿದರೆ ಅವ್ರು ರೆಡಿ ಮಾಡಿ ಕೊಡ್ತಾರೆ. ಸೊ ಅವ್ರಿಗೆ 2000 ವೇಸ್ಟ್ ಆಗಿಲ್ಲ. ಪಾಯಿಂಟ್ ಚೆಕ್ ಮಾಡೋಕ್ಕೆ 10,000 ರೂಪಾಯಿ ಚಾರ್ಜಸ್ಸು. ಅದಂತ 2000 ಮೈನಸ್ ಮಾಡಿಬಿಟ್ಟು 8000 ಕೊಟ್ಬಿಟ್ಟು ಪಾಯಿಂಟ್ ಚೆಕ್ ಮಾಡೋದು. ಯಾವಾಗಲೂ ಒಂದು ಪೂಜೆ ಮಾಡಿಬಿಟ್ಟು ಮಾಡೋದು ಒಳ್ಳೆಯದು. ನನ್ನ ಲೆಕ್ಕ ಪ್ರಕಾರ ಮೇನ್ ಗಣಪತಿ. ಇದು ಏನೋ ಒಂದು ರಂಗೋಲಿ ಪೌಡ್ರು, ಅದರಲ್ಲಿ 9 ನವಗ್ರಹಗಳು ಬರೋ ಥರ ಯೋಚನೆ ಮಾಡಿ 9 ಲಿಂಬೆಹಣ್ಣು ಇಟ್ಕೊಂಡ್ಬಿಟ್ಟು ಎಲ್ಲರೂ ಕರೆದ್ಬಿಟ್ಟು ಪೂಜೆ ಮಾಡೋದು ಓಕೆ. ನೆಕ್ಸ್ಟು ಕಸ್ಟಮರ್ ಏನು ಮಾಡಬೇಕು, ಅವರ ತಾಯಿ ತಂದೆಯವರು, ಅವರು ಇಷ್ಟ ದೇವರು, ಅವ್ರ ಕುಲದೇವರು, ಅವ್ರ ನೆನಪು ಇಟ್ಕೊಂಡ್ಬಿಟ್ಟು 3 ಜನ ಕರ್ಕೊಂಡ್ಬಿಟ್ಬಿಟ್ಟು ತೆಂಗಿನಕಾಯಲ್ಲಿ ಕೊಟ್ಟರೆ ನಾವು ಪಾಯಿಂಟ್ ಚೆಕ್ ಮಾಡಿ ಶುರು ಮಾಡ್ಬೋದು. ಮೋಸ್ಟ್ ಪ್ರಾಬ್ಲಿ ಸಿಗಬೇಕು, ಸಿಕ್ಕಿದ್ರೆ ಮಾತ್ರನೇ. ತೆಂಗಿನಕಾಯಿ ಕೆಲವು ಜಾಗ ಮೂಮೆಂಟ್ ಆಗಲ್ಲ, ಅಂಥ ಜಾಗ ವೀಡಿಯೋನೂ ಮಾಡೋಗ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಬೋರೇ ಮಾಡೋದಿಲ್ಲ, ವೀಡಿಯೋ ಒಪ್ಕೊಳ್ಳಲ್ಲ ಅವ್ರ ಪಾರ್ಟಿ. ಪಾಯಿಂಟ್ ಸಿಕ್ಕಿದ್ರೆ ಮಾಡಿ ಸರ್, ಹಾಕಿ ಸರ್ ಅಂತ ಹೇಳ್ತಾರೆ. ಎಷ್ಟೋ ಜಾಗಗಳು ತೆಂಗಿನಕಾಯಿ ಓಪನ್ ಆಗಲ್ಲ. ಆವಾಗ ಏನಾಗುತ್ತೆ, 10,000 ರೂಪಾಯಿನಲ್ಲಿ 5,000 ರುಪೀಸ್ ಆವಾಗಲೇ ರಿಟರ್ನ್ ಮಾಡಿಬಿಡ್ತೀವಿ. ಸರ್ ಪಾಯಿಂಟೇ ಇಲ್ಲ, ನನ್ನ ಲೆಕ್ಕ ಪ್ರಕಾರ ಬೋರ್ ಮಾಡೋದು ಬೇಡ, ನೀವು ಐಡಿಯಾ ಬಿಟ್ಬಿಡಿ ಅಂತ ಹೇಳ್ಬೋದು. ಆಮೇಲೆ ಈಗ ಬಂದು ಹೊಸದಾಗಿ ಪರ್ಮಿಷನ್ ಪ್ರಾಬ್ಲಮ್ ಐತೆ. ಪರ್ಮಿಷನ್ ತೊಗೊಳ್ಬೇಕು. ಅದು ಎಲ್ಲಿ ಹೋಗಬೇಕು? ಕಾವೇರಿ ಭವನ್ ಹೋಗಬೇಕು. ಹಳೆ ಮನೆ ಇದ್ದರೆ 500 ರುಪೀಸ್ ಚಾರ್ಜ್ ಮಾಡ್ತಾರಂತ, ಹೊಸ ಮನೆ ಇದ್ದರೆ 5,500 ಚಾರ್ಜ್ ಮಾಡ್ತಾರಂತ. ಅಲ್ಲಿ 4-5 ಸಲ ಹೋಗ್ಬಿಟ್ಟು ಬಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸರಿನಾ? ಅವ್ರು ಬಂದು ಆನ್ಲೈನ್ದು ಕೊಟ್ಬಿಡ್ತಾರೆ, ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಅಂತ. ಸರಿನಾ? ಮಾಡಿ ಅವರು ಯಾವ ಡೀಟೇಲ್ಸ್ ಹೇಳೋದಿಲ್ಲ, ನಮಗೂ ಅಷ್ಟು ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ಪಾರ್ಟಿ ನೀವು ಮಾಡ್ಕೊಂಡು ಬಂದುಬಿಡಿ ಅಂತ. ಯಾವ ರೀತಿ ಮಾಡಬೇಕಂದ್ರೆ ಎಲ್ಲಿ ಬಿಲ್ ಕಟ್ತಿರೋ ಅಲ್ಲಿ ಹೋಗಿದ್ರೆ ಅವ್ರು ಬಂದು ಕಾವೇರಿ ಭವನ್ ಕಳಿಸ್ತಾರೆ. ಕಾವೇರಿ ಭವನ್ BSNL
ಇದು BBMP ಕಳಿಸ್ತಾರೆ. ಅವ್ರ ಮೂಲಕ ಬಂದು ಪರ್ಮಿಷನ್ ಒಳ್ಳೆಯದು. ಬಟ್ ಇವರಿಗೂ ಪಾಯಿಂಟ್ ಸಿಕ್ಕಿದೆ. ನಾವು ಪಾಯಿಂಟ್ ಕೊಟ್ಟ ಮೇಲೆ ಯಾರು ಬೇಕಂದ್ರೆ ಡ್ರಿಲ್ ಮಾಡ್ಬೋದು. ನಾವು ಡ್ರಿಲ್ ಮಾಡಿ ಕೊಡ್ತೀವಿ, ಸರಿನಾ? ಈಗ ನಾವು ಪಾಯಿಂಟ್ ಚೆಕ್ ಮಾಡೋದು ನಾವೇ ಡ್ರಿಲ್ ಮಾಡಬೇಕು ಅಂತ ಏನು ಕಂಪಲ್ಸರಿ ಇಲ್ಲ, ಸರಿನಾ? ಅಲ್ಲಿಂದ ಚೆಕ್ ಮಾಡ್ಕೊಡ್ಬೋದು. ವಾಸ್ತುನು ಟ್ಯಾಲಿ ಆಗ್ತಾಯಿದೆ. ಅಲ್ಲಿ ಹೋಗ್ಮೇಲೆ ಒಂದು ಇನ್ಫಾರ್ಮೇಷನ್ ಹೇಳಿದ್ದಾರೆ, ಇಲ್ಲಿ ಬಂದು ಕೋಕೋನಟ್ ಟ್ರೀ ಇತ್ತು ಅಂತ. ಇದು ಬಂದು ಸೈಟ್ ಇನ್ಸ್ಪೆಕ್ಷನ್ ಮುಂಚೆನೇ ಹೇಳಿಲ್ಲ, ಅಲ್ಲಿ ಹೋಗ ಮೇಲೇ ಹೇಳಿದರು. ಸೊ ಆ ಕೋಕೋನಟ್ ಟ್ರೀ ಇದ್ದರೆ ಆ ಜಾಗ ಕ್ಲಿಯರ್ ಮಾಡಿ ಕೊಡಬೇಕು. ನಾವು ಗಡಬರ ಹಾಕಿದ್ರೆ ಮಣ್ಣು ಬಂದು ಇರಬೇಕು, ಇದ್ರೆ ನಾವು ಡ್ರಿಲ್ಲಿಂಗ್ ಮಾಡ್ಬೋದು. ಇಲ್ಲ ಅಂತ ಆಗಲ್ಲ. ಮರ ಇದ್ರೆ ಹೆಂಗಾಗುತ್ತೆ ನೋಡಿ, ಅಷ್ಟೇ ಜಾಗನೇ. ಈ ಕಡೆ ಬಂದು 3.5, ಆ ಕಡೆ ಬಂದು 3.5, ಎಲ್ಲ ಕಡೆ ಒಂದಡಿ ಕೆಲಸ ಮಾಡೋಕ್ಕೆ ಜಾಗ ಬೇಕು. ಸ್ಟ್ರೈಟಾಗಿ ಹೋಗ್ಬಿಟ್ಟು ಕೂತ್ಕೊಳ್ಬೋದು. ಈ ಮನೆಯೂ ಅವ್ರದ್ದೇನೆ, ಈ ಮನೆಯೂ ಅವ್ರದ್ದೇನೆ. ಪಾಯಿಂಟ್ ಬಂದು ಪೈಪ್ಲೈನ್ ಬೀಳುತ್ತಲ್ಲ ನೀರು, ಅಲ್ಲಿ ಕೊಟ್ಟಿದ್ದೀವಿ. ಹಿಂಗಿಂದ ಬರ್ತಾಯಿದ್ವಿ ಯಾವ ಕಡೆ ನೀರು ಬರುತ್ತಂತ ನೋಡಿ. ಈ ಕಡೆ ಒಂದು ಲೈನ್ ಬರ್ತಾಯಿದೆ, ಇದು ಒಂದು ಲೈನು. ಮೂರು ತೆಂಗಿನಕಾಯಿ, 2 ತೆಂಗಿನಕಾಯಿ ಇರಬೇಕು. ಪೂಜೆ ಸಾಮಾನು ಬಂದು ಗೋಪುರಂ ಮಂಜಲ್ ತೂಳು, ಎಲೆ ಅಡಿಕೆ, ಕರ್ಪೂರ, ಅಗರಬತ್ತಿ, 1 kg ರಂಗೋಲಿ ಪೌಡ್ರು, ಆಮೇಲೆ 27 ಲಿಂಬೆಣ್ಣೆ, ಅರ್ಧ kg ಶುಗರು, ಯೆಲ್ಲೋ ಕಲರ್ ಹೂವು, ಆಮೇಲೆ ರೆಡ್ ಕಲರ್ ಹೂವು, ಎಲೆ ಅಡಿಕೆ, ಕರ್ಪೂರ, ಅಗರಬತ್ತಿ, ಅಷ್ಟೇ. ತೆಂಗಿನಕಾಯಿನಲ್ಲಿ ಆಯಿತು. ನಮ್ಮದನ್ನು ಎಲ್ಲ ವೀಡಿಯೋ ನೋಡ್ತಾ ಇದ್ದಾರಲ್ಲ, ನೋಡಿಬಿಟ್ಟು ಪಾರ್ಟಿಯೇ ಕೇಳ್ತಾರೆ ನೆಕ್ಸ್ಟ್ ಏನು ಮಾಡಬೇಕು ಸರ್, ಅದನ್ನೆಲ್ಲಿ ಮಾಡ್ತಾರೆ, ಇದನ್ನೆಲ್ಲಿ ಮಾಡ್ತಾರೆ ಅಂತ. ಫಸ್ಟ್ ಕೇಸಿಂಗು, ಆಮೇಲೆ ಎಷ್ಟು ಸೋರ್ಸ್ಗಳು ಬರುತ್ತೆ ಅಂತ ಹೇಳ್ತೀವಿ, ನೋಡ್ಕೊಳ್ಳಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ. ವಿಡಿಯೋ ಮಾಡೋದು ಒಂದು ಸಲ, ರೆಕಾರ್ಡಿಂಗ್ ಮಾಡೋದು ಇನ್ನೊಂದು ಸಲ. 510 ಸರ್, ಫಸ್ಟ್ ಇಲ್ಲ ಸರ್, ಇಲ್ಲ 510. ನೆಕ್ಸ್ಟ್ வந்து அந்த வீட்டில் 720. sir. ಆರೆಂಜಿನ 1 ಇಂಚು ತಣ್ಣಿ ಇರ್ತೀನಿ ಆಗ್ತದೆ. ಈಗ ಬಂದು ನೆಕ್ಸ್ಟು ಕೊರ್ಕೆ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಬಂದಿದ್ದೀವಿ. ಆ ತೀರ್ಥನಲ್ಲಿ ಚೆಕ್ ಮಾಡ್ಬೋದು. ಹೈಟು 11 ಫೀಟ್ ಬೇಕು. ಅವತ್ತು ದಿನ ಒಂದು ದಿವಸ ಫುಲ್ಲು ನೀರು ಅವ್ರು ಸಪ್ಲೈ ಮಾಡಬೇಕು. 15 ಕೋಣಿ ಚಿಲ್ಲೆ ತೊಗೊಂಡ್ಬಂದು ಕೊಡಬೇಕು. ಅಕ್ಕಪಕ್ಕ ಏನು ಪ್ರಾಬ್ಲಮ್ ಬಂದರೂ ಪಾರ್ಟಿನೇ ನೋಡ್ಕೊಳ್ಬೇಕು. ನಾವು ಡ್ರಿಲ್ ಮಾಡ್ತೀವಿ.
ಕೆಲವರು ಅಲ್ಲಿ ಬಂದ ಮೇಲೆ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಅಬ್ಜೆಕ್ಷನ್ ಮಾಡ್ತಾರೆ. நம்ம செக் பண்ணிட்டா யாருனாலும் பொருள் போடலாம் சார். நான் தான் போடணுன்றதில்லை. நம்ம பார்க்க வந்து வண்டிக்கு செட் ஆகணும். பாயிண்ட் தண்ணி இருக்கணும். சரிங்களா? தண்ணி இருக்குன்னு சொல்லி எங்கே வேணாலும் கொடுத்துறதில்லை. இந்த இடத்துல யார் வேணாலும் ஓட்டலாம். பாருங்க, இந்த பக்கம் ஒரு சூட்ஸு, ரெண்டாவது சுத்தாது. தண்ணி இருந்தா சுத்தாது. அப்படியே விட்டா தண்ணி இருந்தா சுத்தாது. ஃபர்ஸ்ட் சோர்ஸ், ரெண்டாவது சோர்ஸ், மூணாவது சோர்ஸ். ಈಗ ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ, ನೀವೇ ನೋಡ್ಕೊಳ್ಬೋದು. ಸರಿನಾ? ಒಂದೊಂದು ಐಟಮ್ನಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಫಸ್ಟು ಪಾರ್ಟ್ ಕೈನಲ್ಲಿ ಕೊಡ್ತಾ ಇದ್ದೀವಿ, ಅವ್ರಿಗೆ ರಿಯಲೈಸ್ ಆಗುತ್ತೆ ನೀರು ಐತೆ ಇಲ್ಲ ಅಂತ. ಈಗ ಟ್ರೆಡಿಷ್ನಲ್ ಆಯಿತು. ನೆಕ್ಸ್ಟ್ ಬಂದು ಇದು ಮಾಡ್ತೀವಿ, ಏನು ಮಾಡ್ತೀವಿ, ಸೈಂಟಿಫಿಕ್ ಆಗಿ ಮಾಡ್ತೀವಿ. ಅದು ಜಿಯೋಲೊಕೇಟರ್ ಮಿಷಿನ್ ಅಂತ. ಸರಿನಾ? ಕಂಟಿನ್ಯೂ ಆಗಿ ವಾಚ್ ಮಾಡಿ. Scan. அதுக்கப்புறம் டெப்த் எவ்வளோ
நெக்ஸ்ட் நீங்கள் பண்ணுறீங்க. நெக்ஸ்ட் நீங்கள் பண்ணுங்க. இப்போ வந்து 600 பண்ணிக்கிறீங்க, 800 பண்ணுங்க. இங்கே ஒரு கால் எங்கே கால் இருக்கிறது கொஞ்சம் பண்ண வாங்க சார். ரெண்டு கால் அந்த சென்டருக்கு கொண்டு வாங்க. ஃபினிஷிங் 12 வரும். ஃபினிஷ் ஆன பிறகு நம்ம இது பண்ணிக்கலாம். ஃபினிஷிங் வந்துச்சா பாருங்க இந்த இடத்துல. ஃபினிஷ் லொக்கேட்டர்னு பேர். சயின்டிஃபிக்காக அது. இது வந்து நான் 2 வருஷமாக யூஸ் பண்ணுறேன். தேங்காய் 25 வருஷமாக யூஸ் பண்ணுறேன். பட் தேங்காய் யாரும் நம்ப மாட்டாங்க, சரிங்களா? அது ரீடிங் வருது இல்லை. இப்போ அதுவும் என்னுடைய ரீடிங்கும் டேலி ஆகணும். அதான் இந்த டைரக்ஷனில் தண்ணி போயிட்டுருக்குன்னு அர்த்தம். புரிஞ்சுங்களா சார்? வணக்கம் சார், என் பேர் செல்வராஜ். உங்கள் பேர் சார்? வெங்கடேஷ் சார். வெங்கடேஷ் அப்பாங்களா? சரி சார், உங்கள் நம்பர் எப்படி சார் கிடைச்சது? உங்கள் பேர் சொல்லுங்கள் சார். என் பேர் பாலசுந்தர். சரி சார், நம்ம நம்பர் எப்படி சார் கிடைச்சது? நம்பர் யூடியூப்ல பார்த்தோம் சொல்லுங்க. அப்படிங்களா? யூடியூப்ல பார்த்தோம். சரி சார். பார்த்து தான் உங்க நம்பர் அது இருந்தது. அது பார்த்து தான் உங்களை கால் பண்ணோம். சரி சார், அது பார்த்துறதுக்கும் நேரில் பார்க்குறதுக்கும் யூடியூப்ல பார்க்குறதுக்கும் கொஞ்சம் வித்தியாசம் தெரியுதா உங்களுக்கு? ஒன்றும் எல்லாம் கரெக்டாக இருக்குங்களா? சரி சார். நீங்கள் செஞ்சது எல்லாம் சரி, உங்களுக்கு எப்படி சந்தோஷப்படுறீங்களா இல்லைங்களா? சந்தோஷமா. இப்போ தண்ணி வந்த பிறகுதான். ஆமாம் ஆமாம் ஆமாம், தண்ணி வந்த பிறகு தான். தண்ணி வந்த பிறகு தான். அடியில் இவ்வளோ நீரோட்டம் இருக்குதுன்னு. ஆமாம் சார், நார்மலாக பொதுவாக தண்ணி செக் பண்ணுறவங்க போர்வெல் போட மாட்டாங்க, போர் போடுறவங்க தண்ணி செக் பண்ண மாட்டாங்க. நம்ம வந்து ரெண்டுமே செய்கிறோம். நானும் தமிழ்நாட்டுக்காரன் தான், புரிஞ்சுங்களா? என் சொந்த ஊர் ஆரணி. சரிங்களா? சென்னையில் தான் இருந்தேன். அப்படிங்களா? கரெக்டாக எப்படி நீங்கள் செய்றீங்க என்ன ஏதுன்றதை பார்க்கறதுக்கோசரம் ஓ, சென்னையிலேருந்து இங்கே வந்துட்டீங்களா? சென்னையிலேருந்து இங்கே வந்திருக்கேன் நேற்று. அப்படிங்களா? சரி சார். சரி சார். சரி சார், சென்னையிலேருந்து வந்திருக்கேன். ரொம்ப சந்தோஷம் சார். சரிங்களா? நீங்கள் வந்த பிறகு தான் அந்த இன்ஃபர்மேஷன் தெரிஞ்சு அந்த தேங்காய் மரம் இருக்கிறது. சரிங்களா? அது இல்லைன்னா ரொம்ப கஷ்டமாயிட்ருக்கும். அது நல்லது, ஒன்றும் பிரச்சனை இல்லை. ஆனால் தண்ணி இருக்குது சார், ஒன்றும் பிரச்சனை இல்லை. சரிங்களா? சரி சார், நம்ம இன்னொரு வீடியோவில் மீட் பண்ணலாம் சார். தேங்க்யூ. இதுதான் ரோடு. இது ஒரு ரோடு. இது வீடு. மேல் ஹைட்டு 11 அடி இருக்குது. இந்த எல்லோ வச்சுக்கிறோம் பாருங்கள், அங்கே தான் பாயிண்ட்டு பாருங்கள்.
இது ட்ரைனேஜ், இது மூடி வச்சுக்கிறது ட்ரைனேஜ் இது. ஸோ இது எல்லோ பாயிண்ட்டு தான் பாயிண்ட்டு. இந்த சவுறு உடச்சிடலாம். அது ஒன்று சின்ன பீஸ் இருந்தால் அது இது உடச்சிடலாம். இது 1 2 3 4 இந்த இடத்துல தான் வந்து அந்த தேங்காய் மரம் இருந்துச்சுன்னு சொல்கிறாங்க. செவுறு ஃபஸ்ட்டுருந்தே இருக்குது. செவுறு பக்கத்தில் தான் தேங்காய் மரம் வந்திருக்கு. கட் பண்ணி 2 வருஷம் ஆகுதுன்றாங்க. மேலே எதுவும் இடிக்கலை, பத்திரம் மேலே இருக்குது. ஸோ இந்த பீஸு ஜன்னல் எடுத்துடலாம், இந்த காம்பவுண்டும் எடுத்துடலாம். சரிங்களா? வீடியோ கால் தேவையில்லைன்னு நினைக்கிறேன். வேணும்னா ನಾನು ರೆಡಿ பண்ணுறதுக்கு எனக்கு ಚಿನ್ನ ಪಾಯಿಂಟ್ ನಾನು ಕೊಡಕಲ್ಲ, அதுதான் ಪಾಯಿಂಟ್ ಕೊಡಕ್ಕೆ போகிறேன். ನೋಡಿ, ಫಸ್ಟು ಈ ಥರ ಒಂದು ವಿಡಿಯೋ ಬೋರ್ವೆಲ್ ಲಾರಿ ಅವ್ರಿಗೆ ಕಳಿಸ್ಬಿಟ್ಟು ಅವರು ಓಕೆ ಆಗ ಮೇಲೇ ಪಾಯಿಂಟ್ ಚೆಕ್ ಮಾಡೋದು. ನಾವೇ ಒಂದು ಡಿಸೈಡ್ ಮಾಡಿಬಿಟ್ಟು ಪಾಯಿಂಟ್ ಕೊಡುವುದಿಲ್ಲ. ಅವ್ರಿಗೆ ಯಾವ ರೀತಿ ರಿಕ್ವೆಸ್ಟ್ ಮಾಡಿಬಿಟ್ಟು ಹೇಳ್ತಾ ಇದ್ದು ಅಂತ ನೀವೇ ನೋಡ್ಕೊಳ್ಳಿ. ಮುರುಘ ಷಣ್ಮುಖ அது பேக் சைடு உட்காந்து வேலை செய்ய போகிறோம். சரிங்களா? இருக்கிற இடம் அவ்வளோதான், வேறு இடம் இல்லை. இந்த பீஸு உடச்சிக்கலாம். அந்த கேட்டு தாழ்ந்து தான் இருக்கும். செட் ஆகும்னு நினைக்கிறேன். கொஞ்சம் பார்த்து ரிப்ளை பண்ணிங்கன்னா நல்லாயிருக்கும். எப்போனாலும் ஓட்டிக்கலாம், அந்த அப்புறம்பட்ட விஷயம். க்ரீன் சிக்னல் கொடுத்தீங்கன்னா ஓகே.